ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿ ಅಂತ. ಮೊಬೈಲ್ ಫೋನು ಟೆಕ್ನಿಷಿಯನು, ಮೊಬೈಲ್ ಫೋನ್ ಸರ್ವಿಸ್ ಸೆಂಟರ್ ಇದೆ ನಮ್ಮನೆಗೆ. ಕಳೆದ ಒಂದು 3 ತಿಂಗಳಿಂದ ಸೋಲಾರ್ ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಕೆಲವು ವಸ್ತುಗಳಿರ್ತವೆ ನಾವು ಮನೆಗೆ ಅಳವಡಿಸ್ಕೊಳ್ಳೋದು, ಲೈಕ್ UPS ಇರ್ಬೋದು ಅಥವಾ AC ಇರ್ಬೋದು, ಸೋಲಾರ್ ವಾಟರ್ ಹೀಟರ್ ಇರ್ಬೋದು. ಇವೆಲ್ಲದನ್ನು ಹಾಕ್ಸ್ಕೊಂಡಾಗ ನಾವು ಇದನ್ನು ಇನ್ನೂ ಮುಂಚೆ ಹಾಕ್ಸ್ಕೊಬೋದಿತ್ತು, ಇನ್ನೊಂದು 5 ವರ್ಷ ಮುಂಚೆ ಹಾಕ್ಸ್ಕೊಂಡು ಇದರಿಂದ ಉಪಯೋಗ ಪಡಿಬೋದಿತ್ತು ಅನಿಸುತ್ತೆ. ಅದೇ ಥರನೂ ಇದು ಒಂದು. ಸೋಲಾರ್ ನಮ್ಮ ಮನೆಗೆ ಹಾಕ್ಸಿದ ಮೇಲೆ ತುಂಬ ಅನುಕೂಲ ಆಗಿದೆ. ಒಂದು, ನಮಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಮನೆ RCC ರೂಫು ಹೀಟ್ ಆಗೋದನ್ನು ಅದರಲ್ಲಿ ತಡೆಗಟ್ಬೋದು. ಜೊತೆಗೆ ಅದೇ ಎನರ್ಜಿನ ನಾವು ವಿದ್ಯುತ್ತಾಗಿ ಕನ್ವರ್ಟ್ ಮಾಡಿ ಉಪಯೋಗಿಸ್ಕೊಬೋದು. ಸೊ ಇದರಿಂದ ನಮಗೆ ತುಂಬ ಅನುಕೂಲ ಇದೆ. ನಮ್ಮ ಶಿವಮೊಗ್ಗದಂಥ ಊರಲ್ಲಿ ಆ್ಯಾವ್ರೇಜಾಗಿ ಹೇಳಬೇಕು ಅಂದರೆ 1 ಕಿಲೋವ್ಯಾಟ್ಗೆ ಒಂದು 5 ಯೂನಿಟ್ಟು ಜನ್ರೇಟ್ ಆಗುತ್ತೆ. ನೀವು ಲೈಕ್ 5 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ನಿಮಗೆ 25 ಯೂನಿಟ್ಟು ದಿನಕ್ಕೆ ಗ್ಯಾರಂಟಿ. ಆ್ಯಾವ್ರೇಜ್ ಹೇಳ್ತೀನಿ. ಅದು ಏಪ್ರಿಲ್ ಮೇ ತಿಂಗಳಲ್ಲಿ 30 ಯೂನಿಟ್ ಇರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 20, 22, 23 ಯೂನಿಟ್ ಇರ್ಬೋದು. ಒಟ್ಟು ಆ್ಯಾವ್ರೇಜ್ ಮಂತ್ ಆ್ಯಾವ್ರೇಜ್ 1 ಕಿಲೋವ್ಯಾಟಿಗೆ 5 ಯೂನಿಟ್ ತನಕಂತೂ ಜನ್ರೇಟ್ ಆಗುತ್ತೆ. ಸೊ ಒಂದು 5 ಕಿಲೋವ್ಯಾಟ್ ನಮ್ಮ ಮನೆಗೆ ಹಾಕ್ಸಿರೋದು ನಾನು. ಸೊ ನಮಗೆ ಲಾಸ್ಟ್ ಮಂತು ಒಂದು 800 ಯೂನಿಟ್ ಜನರೇಟ್ ಆಗಿತ್ತು. ನಾವು ಯೂಸ್ ಮಾಡೋದು ಹೆಚ್ಚಂದರೆ 200, 220. AC ಹಾಕಿದಾಗ 280, 300 ತನಕ ಯೂಸ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು 500 ಯೂನಿಟನ್ನು ನಾವು KEBಗೆ ವಾಪಸ್, KEB ಅಂದರೆ ಮೆಸ್ಕಾಮ್ಗೆ ವಾಪಸ್ ಕೊಡ್ತೀವಿ. ಸೊ ಆನ್ ಗ್ರಿಡ್ ವ್ಯವಸ್ಥೆ ಇರೋದ್ರಿಂದ ನಮಗೆ ಕರೆಂಟ್ ಉಳಿತಾಯ ಆಗುತ್ತೆ. ತುಂಬ ಒಳ್ಳೆಯ ವ್ಯವಸ್ಥೆ ಸೋಲಾರು. ಎಲ್ಲರೂ ಹಾಕ್ಸ್ಕೊಬೋದು. ಇದರಿಂದ ಗೋ ಗ್ರೀನ್ ಅಂತಾರಲ್ಲ, ಏನು ನಾವು ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಏಕೆಂದರೆ ನಮಗೆ ಮನೆಗೆ ಕರೆಂಟ್ ಕೊಡ್ತಿರೋದು ಮೆಸ್ಕಾಮ್ನವರಾದರೂ ಕೂಡ ಅವ್ರು ತೊಗೊಳ್ಳೋ ಸೋರ್ಸು ಐದರ್ ಜನ್ರೇಷನ್ ಬೇರೆ ಬೇರೆ ಥರ ಇರುತ್ತೆ. ಕಲ್ಲಿದ್ದಲಿಂದ ತೆಗಿತಾರೆ, ಬೇರೆ ಬೇರೆ ಥರ ಜನ್ರೇಟಿಂದನೂ ಒಂದು ಸತಿ ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಸೊ ಆ ಪೊಲ್ಯೂಷನಲ್ಲಿ ತಪ್ಪೋದು. ಮತ್ತು ಇನ್ನೆಲ್ಲದಕ್ಕಿಂತ ಸುಲಭವಾಗಿ ಉಚಿತವಾಗಿ ದೊರೆಯುವ ಸೂರ್ಯನ ಶಕ್ತಿಯಿಂದ ನಾವು ನಾವೇ ನಮ್ಮ ಮನೆಗೆ ವಿದ್ಯುತ್ ಉಪಯೋಗಿಸ್ಕೊಂಡು ಬೇರೆಯವರಿಗೂ ಕೊಡ್ತಿದ್ದೀವಿ. ಅದನ್ನು ದುಡ್ಡಿಗೆ ಕೊಡ್ತಿದ್ದೀವಿ ಅನ್ನೋ ನಮ್ಮ ಇನ್ವೆಸ್ಟ್ಮೆಂಟಿಗೆ ವಾಪಸ್ ಬರುತ್ತೆ ಅನ್ನೋ ಖುಷಿಗೆ ಅದೊಂಥರ ಹೆಮ್ಮೆ ಇರುತ್ತೆ. ನಾನು ಹಾಕ್ಸಿರೋದು ಟಾಟಾ ಸೋಲಾರು, ಟಾಟಾ ಪವರ್ ಅಂತ ಏನಿದೆ ಅದನ್ನೇ ಹಾಕ್ಸಿರೋದು. ಇದನ್ನು ಹಾಕ್ಸೋ ಉದ್ದೇಶ ಏನು ಅಂದರೆ, ಸೋಲಾರ್ ಕಂಪ್ನಿಗಳು ಬಹಳಷ್ಟಿದ್ದಾವೆ. ಸೊ ಟಾಟಾ ಕಂಪನಿ ಮೇಲೆ ಒಂದು ನಂಬಿಕೆ. ನಾವು ಚಿಕ್ಕವರಿಂದಾಗಿಂದನೂ ಟಾಟಾ ಬಸ್ಸು, ಟಾಟಾ ಶೀಟ್ಸು, ಟಾಟಾ ಪೈಪ್ಸು, ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಟಾಟಾ ಮುಳ್ಳುತಂತಿ, ಈ ಥರ ನಾನು ಸುಮಾರು ನೋಡಿದ್ದೀನಿ. ಸೊ ಟಾಟಾ ಕಂಪನಿ ಮೇಲೆ ಏನೋ ಒಂದು ನಂಬಿಕೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಅಫ್ಕೋರ್ಸ್ ಟಾಟಾ ಮೋಟಾರ್ಸ್ ಕೂಡ ಇದೆ. ಅದನ್ನು ಹೇಳಕ್ಕೆ ಮರ್ತಿದ್ದೆ. ಎಲ್ಲ ರಸ್ತೆ ಮೇಲೆ ಓಡಾಡ್ತಿರೋ ಎಲ್ಲ ವೆಹಿಕಲ್ಗಳು ಟಾಟಾ ಮೋಟಾರ್ಸು ಮತ್ತು ಟಾಟಾ ಕಾರ್ಗಳು ಇದ್ದಾವೆ. ಇನ್ನೊಂದು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಈ ಟಾಟಾ ಕಂಪ್ನಿಯವರು ನಮ್ಮ ದೇಶಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ. ಎಸ್ಪೆಷಲಿ ಕೋವಿಡ್ ಟೈಮ್ನಲ್ಲಿ ಅವರು ಕೊಟ್ಟಷ್ಟು ದಾನ ಧರ್ಮ ಯಾರೂ ಮಾಡಿಲ್ಲ. ಕೇರಳದಲ್ಲಿ 1000 ಕೋಟಿ ಇನ್ವೆಸ್ಟ್ ಮಾಡಿ ಯಾವುದೋ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಿದರು. ಉಚಿತವಾಗಿ ಎಲ್ಲರಿಗೂ ಕ್ಯಾನ್ಸರ್ ತಪಾಸಣೆ ಮಾಡಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಒಂದು ಶುಶ್ರೂಷೆ ಮಾಡ್ತಿದ್ದಾರೆ. ಈ ಥರ ಅವರು ನಮ್ಮ ದೇಶಕ್ಕೆ ತುಂಬ ಅನುಕೂಲ ಮಾಡ್ತಾರೆ. ಇನ್ನೊಂದು ಅವರ ಒಂದು ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು. ಅವರಿಗೆ ಅವರ ಬಿಸ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಲೈಕ್ ನಮ್ಮ ವಿರೋಧಿ ಕಂಟ್ರಿಗಳು, ಸುತ್ತಮುತ್ತ ವಿರೋಧಿ ದೇಶಗಳಿದ್ದಾವೆ, ಪಾಕಿಸ್ತಾನ ಆಗಲಿ, ಅವರು ಟಾಟಾ ಕಂಪನಿಗೆ ಎಷ್ಟೋ ವೆಹಿಕಲ್ಗಳ ಆರ್ಡ್ರ್ ಕೊಡ್ತಾರೆ. ಬಟ್ ಇವರು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬೇಡ, ನಮಗೆ ನಿಮ್ಮ ಜೊತೆ ಬಿಸ್ನೆಸ್ ಅಂತೇಳಿ ನಮ್ಮ ದೇಶದಲ್ಲೇ ಮಾಡ್ತಾರೆ. ಅದರಲ್ಲಿ ಬಂದಿದ್ದ ಲಾಭಗಳನ್ನ ನಮ್ಮ ಜನಕ್ಕೆ ಉಪಯೋಗಿಸ್ತಾರೆ. ಸೊ ಆದ್ದರಿಂದ ನಾವು ಎಲ್ಲೋ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಖುಷಿಗೆ ನಾನು ಟಾಟಾ ಆಯ್ಕೆ ಮಾಡ್ಕೊಂಡ್ಬಂದೆ. ಟಾಟಾ ಕಂಪನಿ ಬೆಸ್ಟ್ ಅಂತ ಅನ್ನಿಸ್ತು. ಸರ್ವಿಸು ಚೆನ್ನಾಗಿದೆ. ಇಲ್ಲಿ ಶಿವಮೊಗ್ಗದಲ್ಲಿ SS ಏಜೆನ್ಸೀಸ್ ಅಂತ ಗಾಂಧಿನಗರ ಮೇನ್ ರೋಡಲ್ಲೇ ಇದೆ. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಅವರು ಕಳೆದ 25 ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದಾರೆ. ಮುಂಚೆ ಸೋಲಾರ್ ಲೈಟಿಂಗು, ಸೋಲಾರ್ ವಾಟರ್ ಹೀಟ್ರೆಲ್ಲ ಮಾಡಿದಾಗಿಂದನೂ ಅವ್ರನ್ನ ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಸರ್ವಿಸ್ಸು. ನಾನು 4 ಕಡೆ ವಿಚಾರ ಮಾಡಿ ಆಮೇಲೆ ಟಾಟಾ ಕಂಪ್ನಿ ಅವ್ರ ಮೂಲಕ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ ಸರ್ವಿಸ್ಸು. ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆದರೂ ಯಾವ ಥರ ಸರ್ವಿಸ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆದ್ದರಿಂದ 4 ಕಡೆ ವಿಚಾರಿಸಿ ಟಾಟಾನೇ ಫೈನಲಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲೂ ಶಿವಮೊಗ್ಗದಲ್ಲಿ SS ಏಜೆನ್ಸೀಸ್ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ. ತುಂಬ ಚೆನ್ನಾಗೂ ಸರ್ವಿಸ್ ಮಾಡ್ತಾರೆ. ಅವ್ರ ಕಡೆ ಒಳ್ಳೆ ನುರಿತ ತಜ್ಞರಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಈಗ ತಿಂಗಳ ವಿದ್ಯುತ್ ಬಿಲ್ ಕಡಿಮೆ ಆಗಿದೆಯಾ ಅನ್ನೋ ಕ್ವಶನ್ನ ಕೇಳಬೇಕಂದ್ರೆ, ನಮಗೆ ತಿಂಗಳು ವಿದ್ಯುತ್ ಬಿಲ್ಲೇ ಬರಲ್ಲ. ಅದ್ರ ಬದಲಾಗಿ ತಿಂಗಳಿಗೆ ಮೆಸ್ಕಾಮಿಂದನೇ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾಯಿದೆ. ಲಾಸ್ಟ್ ಮಂತು ನನಗೆ ಸುಮಾರು 1,500,000 ಹಣ ವಾಪಸ್ ಬಂತು KEBದು. ಯಾಕೆ ಅಂದರೆ ಲಾಸ್ಟ್ ಮಂತು ಈ ಸೆಕೆ ತಿಂಗಳಿತ್ತು, ಮೇ ತಿಂಗಳಿತ್ತು, ತುಂಬ ಸೆಕೆ ಇತ್ತು ಶಿವಮೊಗ್ಗದಲ್ಲಿ. ಲಾಸ್ಟ್ ಮಂತಲ್ಲಿ ನಾವು AC ಎಲ್ಲ ಯೂಸ್ ಮಾಡಿ ಅರೌಂಡ್ 400 ಯೂನಿಟ್ಸ್ ಅಷ್ಟು
ಬಳಕೆ ಮಾಡಿದ್ದೀವಿ. ನಮ್ಮ ಜನ್ರೇಷನ್ ಆವಾಗಲೇ ಹೇಳ್ದಂಗೆ 800 ಯೂನಿಟ್ ಜನ್ರೇಷನ್ ಆಗಿತ್ತು ಲಾಸ್ಟ್ ಮಂತು. ಸೊ ಆ್ಯನ್ ಆ್ಯಾವರೇಜ್ ಆಫ್ 27 ಯೂನಿಟ್ಸ್ ಯಾಕೆಂದರೆ ಸೆಕೆ ಇದ್ದಾಗ. ಬಟ್ ಆದ್ದರಿಂದ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಕರೆಂಟ್ ಬಿಲ್ಲೇ ಜಾಸ್ತಿ ಬರ್ತಾಯಿತ್ತೆ ನಾವು ಆ ಥರ ಯೂಸ್ ಮಾಡಿದಾಗ. ಲೈಕ್ ನಮ್ಮ ಲಾಸ್ಟ್ ಇಯರ್ ಮೇ ತಿಂಗಳದ್ದು ಎಲೆಕ್ಟ್ರಿಸಿಟಿ ಬಿಲ್ ತೊಗೊಂಡ್ರೆ ಅದು ಹತ್ತತ್ರ 4,000 ಬಂದಿದೆ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು. ಸೊ ನಮಗೆ ವಾಪಸ್ 1,500 ಮೆಸ್ಕಾಮ್ನವರೇ ಕೊಟ್ಟಿರೋದ್ರಿಂದ ನಮಗೆ ಈ ತಿಂಗಳು ಅದರ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿರೋ ಹಣ ಹತ್ತತ್ರ 5,500 ಇದೆ. ಸೊ ಈ ಥರ ಲೆಕ್ಕ ಹಾಕ್ಕೊಂತ ಹೋದರೆ ನಾವು ಹಾಕಿದ ಇನ್ವೆಸ್ಟ್ಮೆಂಟು 8 ರಿಂದ 10 ವರ್ಷಕ್ಕೆ ವಾಪಸ್ ಬರುತ್ತೆ. ಸೊ ಈಗ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು ಮೆಸ್ಕಾಮ್ನವ್ರ ಜೊತೆಗೆ 25 ವರ್ಷಗಳಿಗೆ 4,500 ರೂಪಾಯಿ ಪರ್ ಯೂನಿಟ್ಟು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಂತ. ಇದರಲ್ಲಿ ಏನಾಗುತ್ತೆ, ನಾವು ಬಳಕೆ ಒಂದು 800 ಯೂನಿಟ್ ಮಾಡಿದರೆ, ನಾವು ಸಪೋಸ್ ನಾವು ಜನ್ರೇಷನ್ ಒಂದು 800 ಯೂನಿಟ್ ಮಾಡಿದರೆ ಬಳಕೆ 400 ಯೂನಿಟ್ ಇತ್ತು ಅಂದ್ಕೊಳ್ಳಿ, ಇನ್ನು 400 ಯೂನಿಟಿಗೆ 4,000 ರೂಪಾಯಿಗೆ ವಾಪಸ್ ಕೊಡ್ತಾರೆ. 400 ಯೂನಿಟ್ ಇಂಟು 4,000 ರೂಪಾಯಿ ಅಂದರೆ 1,800 ರೂಪಾಯಿ ಆಗುತ್ತೆ. ವಿತ್ ಮಿನಿಮಮ್ ಚಾರ್ಜಸ್ ಎಲ್ಲ ಲೆಸ್ ಮಾಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅದು. ಇದರಲ್ಲಿ ಲಾಭಾಂಶ ಇನ್ನೊಂದು ಗಮನಿಸಬೇಕಾದ್ದು ಏನಂದರೆ, ಇನ್ನು 25 ವರ್ಷ ಬಿಟ್ಟರೆ 7 ರೂಪಾಯಿ ಯೂನಿಟ್ ಏನಿದೆ ನೀವು ಬೇರೆಯವ್ರು ತೊಗೊಳ್ತಿರೋದು ಅದು 40 ರೂಪಾಯಿ ಆಗಿರಬಹುದು. ಬಟ್ ಆದರೆ ನಾವು 4,000 ರೂಪಾಯಿಗೆ ದುಡ್ಡು ಕೊಡ್ತಿರ್ತೀವಿ ಅದಕ್ಕೆ. ಅಂದರೆ ನಾವು ಬಳಕೆ ಮಾಡೋ ಯೂನಿಟ್ 4,000 ರೂಪಾಯಿನೇ ಬಿದ್ದಿರುತ್ತೆ. ಸೊ ಆದ್ದರಿಂದ ನಿಮಗೆ ಮುಂದೆ ಹೋದಂಗೂ ಎಲೆಕ್ಟ್ರಿಸಿಟಿ ಬಿಲ್ ಏನು ಜಾಸ್ತಿ ಬರುತ್ತೆ ಅದಷ್ಟು ಇದರಲ್ಲೇ ಲೆಸ್ ಆಗ್ತಾ ಬರುತ್ತೆ. ಕನಿಷ್ಠ 8 ರಿಂದ 10 ವರ್ಷದೊಳಗೆ ನಿಮ್ಮದು ದುಡ್ಡು ವಾಪಸ್ ಬರುತ್ತೆ. ಇದರಲ್ಲಿ ಏನು ಸಂಕೋಚವಾಗಿ ಏನು ಹೇಳಬೇಕು ಅಂತಲೇ ಇಲ್ಲ, ಪಕ್ಕಾ 100% ವಾಪಸ್ ಬರುತ್ತೆ. ಯೂಸ್ಫುಲ್ ಸ್ಕೀಮು, ಎಲ್ಲರೂ ಹಾಕ್ಸ್ಕೊಬೇಕು. ದೇಶಕ್ಕೆ ಬೇಕಾಗಿರೋಂಥ ಸ್ಕೀಮು. ನರೇಂದ್ರ ಮೋದಿ ಅವರು ಇದಕ್ಕೆ ಸಬ್ಸಿಡಿನೂ ಕೊಡ್ತಿದ್ದಾರೆ. ಆದ್ದರಿಂದ ಇದನ್ನು ಎಲ್ಲರೂ ಉತ್ತೇಜನ ತೊಗೊಂಡು ನಾನು 4-6 ಜನಕ್ಕೆ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಎಲ್ಲರೂ ಹಾಕ್ಸ್ಕೊಬೇಕು. ನಿಮ್ಮ ಇಷ್ಟವಾದ ಬ್ರ್ಯಾಂಡ್ ಹಾಕ್ಸ್ಕೊಳ್ಳಿ, ನಿಮಗೆ ಸರ್ವಿಸ್ ಕೊಡೋ ಬ್ರ್ಯಾಂಡ್ ಹಾಕ್ಸ್ಕೊಳ್ಳಿ ಅಂತ ಹೇಳಲ್ಲ, ಟಾಟಾನೇ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಟಾಟಾದಲ್ಲಿ ಹಾಕ್ಸ್ಕೊಂಡ್ರೆ ಏನೇನು ಬೆನಿಫಿಟ್ಸ್ ಅಂತ ಈಗ ತಾನೇ ಹೇಳಿದೆ. ನಮ್ಮ ದೇಶಕ್ಕೆ ಅವರು ಬೇಕಾದಷ್ಟು ಸಹಾಯ ಮಾಡ್ತಾರೆ. ಅವ್ರು ಬಂದಿದ್ದ ಲಾಭದಲ್ಲಿ ಇಲ್ಲ ಹೆಚ್ಚಿನ ಲಾಭವನ್ನು ದೇಶಕ್ಕೆ ಬಿಡ್ತಿದ್ದಾರೆ. ಸೊ ನಮ್ಮ ಡಿಫೆನ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಹಣ ಚಾರಿಟಿ ಸಿಕ್ಕಾಪಟ್ಟೆ ಮಾಡ್ತಾರೆ ಟಾಟಾ ಕಂಪ್ನಿಯವರು. ಆ ಒಂದು ವಿಶ್ವಾಸ, ಆ ಒಂದು ಭರವಸೆ ಮೇಲೆ ನಾನು ಎಲ್ಲರಿಗೂ ಟಾಟಾ ಸೋಲಾರ್ನೇ ಹಾಕ್ಸ್ಕೊಳ್ಳಿ ಅಂತ ನಿಮಗೆ ಈ ಮೂಲಕ ಕೇಳ್ಕೊತೀವಿ.